ನಮಸ್ಕಾರ. ಹೇಗೆ ಆಂಗ್ಸೈಟಿಯಿಂದ ಆಚೆ ಬರೋದು? ಈ ನಕಾರಾತ್ಮಕ ಆಲೋಚನೆಗಳಿಂದ ಸತತವಾಗಿ ನಮ್ಮ ತಲೆಯಲ್ಲಿ ಓಡ್ತಾ ಇರುತ್ತೆ. ಅದರಿಂದ ಹೇಗೆ ಆಚೆ ಬರೋದು ಅಂತ ಹೇಳಿದ್ರೆ, ಇವತ್ತಿನ ಎಪಿಸೋಡಲ್ಲಿ ಆಂಗ್ಸೈಟಿಯಿಂದ ಆಚೆ ಬರೋದು ಹೇಗೆ, ನಕಾರಾತ್ಮಕ ಆಲೋಚನೆಗಳನ್ನು ತಡೆಗಟ್ಟೋದು ಹೇಗೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ನೋಡಿ, ಮನುಷ್ಯನ ಮನಸ್ಸು ಮರ್ಕಟ ಥರ ಅಂತ ಹೇಳ್ತಿರ್ತಾರೆ. ಹಾಗೆ ಸದಾ ನಮ್ಮ ಮನಸ್ಸು ಯಾವಾಗಲೂ ಎಚ್ಚರಿಸ್ತಾನೆ ಇರುತ್ತೆ. ಅದು ನಮ್ಮ ಬ್ರೈನಿನ ಕೆಲಸ. ಈಗ ಯಾವುದೇ ಒಂದು ವಿಷಯ ಆಗಿರಲಿ, ನೀವು ನೋಡಿದ್ದೀರಲ್ಲ, ಸಡನ್ ಆಗಿ ಯಾರು ನಿಮ್ಮ ಎದುರುಗಡೆ ಬಂದರೆ ಟಪಕ್ ಅಂತ ಬ್ರೇಕ್ ಆಗ್ತೀರಾ. ಆ್ಯಕ್ಚುಲಿ ನಾವು ಪ್ರತಿಯೊಂದು ಕೆಲಸವನ್ನು ಆಲೋಚನೆ ಮಾಡಿ ಮಾಡ್ತೀವಿ. ಯಾಕಪ್ಪ ಹೀಗೆ ಅಂತ ಹೇಳಿದ್ರೆ, ನಮ್ಮ ಸುಪ್ತ ಮನಸ್ಸು ಯಾವಾಗಲೂ ನಮ್ಮನ್ನು ಎಚ್ಚರಿಸ್ತಾ ಇರುತ್ತೆ. ನೋಡಿ, ದಿನನಿತ್ಯ ನಮಗೆ ಆತಂಕ ಅನ್ನೋದು ಇದ್ದೇ ಇರುತ್ತೆ. ಈಗ ನಾವು ಯಾರಿಗೋ ಫೋನ್ ಮಾಡ್ತೀವಿ, ಅವ್ರು ಫೋನ್ ಎತ್ತಲ್ಲ. ಫೋನ್ ಎತ್ತ ತನಕ ನಮಗೆ ಒಂದು ಆತಂಕ ಇರುತ್ತೆ. ಏನಾಗ್ಬಿಡ್ತು, ಯಾಕೆ ಎತ್ತಾ ಇಲ್ಲ, ಬೇರೆ ಏನಾರು ಇದೆಯಾ? ಹಾಗೆ ಮಕ್ಕಳು ಪರೀಕ್ಷೆ ಇರುತ್ತೆ, ಮಕ್ಕಳು ಫೇಲ್ ಆಗಿಬಿಡ್ತಾರಾ, ಎಕ್ಸಾಮಲ್ಲಿ ಚೆನ್ನಾಗಿ ಮಾಡ್ತಾರಾ, ಅಯ್ಯೋ ನನ್ನ ಮಗುಗೆ ಹೀಗೆ ಕಷ್ಟ ಬರುತ್ತಾ ಅಂತ ಹೇಳಿ ಮಕ್ಕಳು ಸ್ಟ್ರೆಸ್ ಪಡೋದಿರಲಿ, ನಾವೇ ಅರ್ಧ ಸ್ಟ್ರೆಸ್ ಪಡ್ತಾ ಇರ್ತೀವಿ. ಹೀಗೆ ಹಲವಾರು ವಿಷಯಕ್ಕೆ ಸ್ಟ್ರೆಸ್ ಪಡ್ತಾನೆ ಇರ್ತೀವಿ, ಆಂಗ್ಸೈಟಿಗೆ ಒಳಗಾಗ್ತಾನೆ ಇರ್ತೀವಿ. ಆದರೆ ಇದೆಲ್ಲವೂ ಕೂಡ ನಮ್ಮ ದೇಹಕ್ಕೆ ಒಂದು ಫಾರಿನ್ ಸಬ್ಸ್ಟೆನ್ಸ್ ಥರ. ಸ್ಟ್ರೆಸ್ ಆಗಿರಲಿ, ಆಂಗ್ಸೈಟಿ ಆಗಿರಲಿ, ಇದು ಯಾವುದು ನಾರ್ಮಲ್ ಅಲ್ಲ. ಮನುಷ್ಯನ ಮನಸ್ಸು ನೆಮ್ಮದಿಯಾಗಿ ನಾವಿರಬೇಕು. ಹಾಗಾಗಿ ಈ ಆಂಗ್ಸೈಟಿಯಿಂದ, ಆತಂಕದಿಂದ ಹೇಗೆ ಹೊರಗೆ ಬರೋದು ಅನ್ನೋದನ್ನ ನೋಡಿ. ಫಸ್ಟ್ ನಮ್ಮ ಮನಸ್ಸು ಯಾವಾಗಲೂ ವರ್ಸ್ಟ್ ಔಟ್ಕಮ್ಮನ್ನು ತೋರಿಸ್ತಾ ಇರುತ್ತೆ. ಎಕ್ಸಾಂಪಲ್, ಅಯ್ಯೋ ನನ್ನ ಕೆಲಸ ಕಳ್ಕೊಂಡ್ಬಿಟ್ರೆ, ನನ್ನ ಸಂಗಾತಿ ನನ್ನ ಬಿಟ್ಬಿಟ್ರೆ, ಅವ್ರು ನಂಗೆ ಮೋಸ ಮಾಡಿಬಿಟ್ರೆ, ಹೀಗೆ ಪ್ರತಿಯೊಂದಕ್ಕೂ ನಾವು ಯಾವಾಗಲೂ ನಕಾರಾತ್ಮಕ ಯೋಚನೆ ಮಾಡ್ತಿರ್ತೀವಿ. ಯಾಕಂತ ಹೇಳಿದ್ರೆ ನಮ್ಮ ಬ್ರೈನು ವರ್ಸ್ಟ್ ಔಟ್ಕಮ್ ಆಗಿರ್ಬೋದು. ನಾವು ಈ CBTಲಿ ಏನು ಮಾಡ್ತೀವಪ್ಪ ಅಂತ ಹೇಳಿದ್ರೆ, ವರ್ಸ್ಟ್ ಔಟ್ಕಮ್ಮು, ಲೈಕ್ಲಿ ಔಟ್ಕಮ್ಮನ್ನು ಅನಲೈಸ್ ಮಾಡ್ತಾ ಹೋಗ್ತೀವಿ. ನೋಡಿ, ಎಕ್ಸಾಂಪಲ್, ಈಗ ನಾನೊಂದು ಕಡೆ ಕೆಲಸ ಮಾಡ್ತಿರ್ತೀನಿ ಅಂತ ತಿಳ್ಕೊಳ್ಳೋಣ. ಮೇ ಬಿ ಈ ರಿಸೆಷನಿಂದನೋ ಅಥವಾ ಈಗ ಎಷ್ಟೊಂದು ಜನ ಕೆಲಸಕ್ಕೆ ಟ್ರೈ ಮಾಡ್ತಾ ಇರ್ಬೋದು, ಎಲ್ಲೋ ಒಂದು ಕಾರಣದಿಂದ, ಎಷ್ಟೊಂದು ಕಾರಣಗಳಿಂದ ನಾನು ನನ್ನ ಕೆಲಸ ಕಳ್ಕೊತೀನಿ ಅನ್ನೋ ಭಯ ಇರುತ್ತೆ. ಆದರೆ ನನ್ನ ಕೆಲಸವನ್ನು ಕಳ್ಕೊತೀನಿ ಅಂತ ನನಗೆ ಸತತವಾಗಿ ನನಗೆ ಈ ಫಿಯರ್ ಇದ್ದರೆ, ಇದರ ವರ್ಸ್ಟ್ ಔಟ್ಕಮ್ ಏನಾಗ್ಬೋದು? ಹೌದು, ನಾನು ಕೆಲಸ ಕಳ್ಕೊತೀನಿ, ಮೇ ಬಿ ಸಮಥಿಂಗ್ ಬೆಟರ್, ನಾನು ಇನ್ನೂ ಒಂದು ಸ್ವಲ್ಪ ದಿನ ನನಗಾಗಿ ನಾನು ಟೈಮ್ ತೊಗೊಂಡು ನಾನು ಅಪ್ಗ್ರೇಡ್ ಮಾಡಿಕೊಂಡು ಮತ್ತೆ ಇನ್ನೊಂದು ಕೆಲಸವನ್ನು ನಾನು ತಗೋಬೋದು. ಆದರೆ ನನ್ನ ಬ್ರೈನ್ ಏನು ಮಾಡ್ತಾ ಇರುತ್ತೆ, ಇಲ್ಲ, ನಿನ್ನ ಕೆಲಸ ಕಳ್ಕೊಂಬಿಟ್ರೆ ನೀನೇನು ಬೇರೆ ಗತಿನೇ ಇಲ್ಲ, ನಿನ್ನ ಹತ್ರ ದುಡ್ಡಿರಲ್ಲ, ಹಣ ಇರಲ್ಲ, ಕಾಸಿರಲ್ಲ ಅಂಥೇಳಿ ಈ ಲೂಪ್ ಆಫ್ ಥಾಟ್ಸಿಂದನೇ ನನ್ನ ತಲೆ ಓಡ್ತಾ ಇರುತ್ತೆ. ಲೈಕ್ಲಿ ಔಟ್ಕಮ್ ಏನಿರ್ಬೋದು? ಮೇ ಬಿ ನಾನು ಈ ಕೆಲಸದಲ್ಲಿ, ಈ ಆರ್ಗನೈಸೇಷನಲ್ಲಿ ಇದ್ದು ನನ್ನ ಸ್ಕಿಲ್ಸನ್ನು ಅಪ್ಗ್ರೇಡ್ ಮಾಡಿಕೊಂಡು ಮೇ ಬಿ ನನಗೆ ಒಳ್ಳೆ ಸಂಬಳ ಕೂಡ ಬರ್ಬೋದು. ಬೆಸ್ಟ್ ಔಟ್ಕಮ್ ಅಂತ ಹೇಳಿದರೆ, ನನಗೆ ಇದೇ ಕೆಲಸದಲ್ಲಿ ಬೋನಸ್ಸಸ್ ಕೂಡ ಸಿಗಬಹುದು. ಯಾಕಂತ ಹೇಳಿದ್ರೆ ನನ್ನ ವರ್ಕ್ ಪರ್ಫಾರ್ಮೆನ್ಸ್ ಚೆನ್ನಾಗಿರೋದ್ರಿಂದ. ಹೀಗೆ ಪ್ರತಿಯೊಂದು ಥಾಟಿಗೆ ಅದನ್ನು ಅನಲೈಸ್ ಮಾಡ್ತಾ ಹೋಗಿ. ಈಗ ಕ್ಲಾಸಲ್ಲಿ ನೀವು ಪಾಠ ಕೇಳ್ತಾ ಇರ್ತೀರ, ಡೌಟ್ ಅನ್ನೋದು ಯಾತಕ್ಕೆ ಬರುತ್ತೆ? ಯಾವಾಗ ನಿಮಗೆ ಕ್ಲಾರಿಟಿ ಇರಲ್ವೋ. ಹಾಗೆ ನಮಗೆ ಯಾವುದಾದ್ರು ಒಂದು ಆಲೋಚನೆಗೆ ಬರ್ತಾ ಇದ್ರೆ ಅದು ಒಂದು ಕಾರಣಕ್ಕಾಗಿ ಬರ್ತಾ ಇರುತ್ತೆ. ಅದನ್ನು ಯಾವಾಗ ಅಡ್ರೆಸ್ ಮಾಡ್ತಾ ಹೋಗ್ತೀರೋ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತೆ ನೋಡಿ, ಈ ಯಾವಾಗಲೂ ನಾವು ನಾನಾದರೂ ಕಳ್ಕೊಂಬಿಡ್ತೀವಿ, ಈ ಫಿಯರ್ ಆಫ್ ಲೂಸಿಂಗ್ ಆಗಿರಬಹುದು, ಅಥವಾ ಅನ್ಸರ್ಟಿನಿಟಿ, ಫಿಯರ್ ಆಫ್ ಅನ್ನೋನನ್ನು ನಾವು ಆಂಗ್ಸೈಟಿ ಅಂತ ಕರಿತೀವಿ. ಈ ಆತಂಕಕ್ಕೆ ರಾಮಬಾಣ ಏನಪ್ಪ ಅಂತ ಹೇಳಿದ್ರೆ, ಬ್ರೀತಿಂಗ್ ಎಕ್ಸಸೈಸ್. ಯಾಕಂತ ಹೇಳಿದ್ರೆ, ಯಾವಾಗ ಆಂಗ್ಸೈಟಿಯಲ್ಲಿ ಇರ್ತೀವಿ, ನಾವು ಫೈಟ್ ಆರ್ ಫ್ಲೈಟ್ ರೆಸ್ಪಾನ್ಸಲ್ಲಿ ಇರ್ತೀವಿ. ಸದಾ ಕೈ ಕಾಲು ತಣ್ಣಕ್ಕಾಗೋದಾಗಿರ್ಬೋದು, ಎದೆಯಲ್ಲಿ ಪಲ್ಪಿಟೇಷನ್ ಆಗೋದಾಗಿರ್ಬೋದು, ನಾಲ್ಗೆ ಒಣಗೋದಾಗಿರಬಹುದು, ಏನೋ ಒಂಥರ ತಳಮಳ ಆಗಿರ್ಬೋದು, ಸದಾ ಮೋಷನ್ಗೆ ಹೋಗೋಣ ಅಂತ ಅನಿಸ್ತಾ ಇರೋದು, ಇದೆಲ್ಲವೂ ಕೂಡ ಆಂಗ್ಸೈಟಿಯ ಸಿಂಪ್ಟಮ್ಸ್ ಆಗುತ್ತೆ. ಆಂಗ್ಸೈಟಿಗೆ ರಾಮಬಾಣ ಅಂತ ಹೇಳಿದ್ರೆ ಬ್ರೀತಿಂಗ್ ಎಕ್ಸಸೈಸನ್ನು ಪ್ರಾಕ್ಟೀಸ್ ಮಾಡೋದು. ಹೇಗೆ ಅಂತ ಹೇಳಿದ್ರೆ 4-7-8 ಬಾಕ್ಸ್ ಬ್ರೀತಿಂಗ್ ಮೆಥಡ್. ನೀವು ನನ್ನ ಪ್ರೀವಿಯಸ್ ಎಪಿಸೋಡನ್ನು ನೋಡಿದರೆ ಅದರಲ್ಲಿ ಮೆಡಿಟೇಷನಲ್ಲಿ ಹೇಳ್ಕೊಟ್ಟಿದ್ದೀನಿ 4-7-8 ಎಕ್ಸಸೈಸು. ನಂತರ ನೀವು ಜರ್ನಲಿಂಗ್ ಮಾಡೋದಾಗಿರಬಹುದು. ಯಾಕಂತ ಹೇಳಿದರೆ ವರ್ಸ್ಟ್ ಔಟ್ಕಮ್, ಲೈಕ್ಲಿ ಔಟ್ಕಮ್, ಬೆಸ್ಟ್ ಔಟ್ಕಮನ್ನು 3 ಥರ ವಿಂಗಡಿಸಿ. ಇದೇ ಪ್ರಾಬ್ಲಮ್ಮು ಒಂದು ವೀಕ್ ಆದಮೇಲೆ ನೀವು ಹೇಗೆ ರಿಯಾಕ್ಟ್ ಮಾಡ್ತೀರಾ, ಒಂದು ಮಂತ್ ಲೇಟರ್ ಹೇಗೆ ರಿಯಾಕ್ಟ್ ಮಾಡ್ತೀರಾ ಅಂತ. ಈಗ ನೋಡಿ, ಯಾವುದೋ ಒಂದು ಪ್ರಾಬ್ಲಮ್ಮನ್ನು ನೀವು ಇಷ್ಟು ದೊಡ್ಡ ಪ್ರಾಬ್ಲಮ್ ಅಂದ್ಕೊಂಡಿರ್ತೀರ, 6 ತಿಂಗಳು ಬಿಟ್ಟು ನೋಡಿದಾಗ ನಿಮಗೆ ನಗು ಬರುತ್ತೆ, ನಾನು ಯಾಕಪ್ಪ ಹಿಂಗೆ ಆಡ್ತಾ ಇದ್ದೆ ಅಂತ. ಸೊ ಫಸ್ಟು ನಿಮ್ಮ ಮೇಲೆ ಫೋಕಸನ್ನು ತಗೊಳ್ಳಿ ಬನ್ನಿ. ಯಾವಾಗ ನಿಮಗೆ ತುಂಬಾ ಅನ್ಕಂಟ್ರೋಲಬಲ್ ಥಾಟ್ಸ್ ಬರ್ತಾ ಇರುತ್ತೆ, ತಕ್ಷಣ ಕರೆಂಟ್ ಸಿಚುಯೇಷನ್ನಿಗೆ ನಿಮ್ಮ ಮೈಂಡನ್ನು ಆ್ಯಂಕರ್ ಮಾಡೋದು ಹೇಗಪ್ಪ ಅಂತ ಹೇಳಿದ್ರೆ, ಗ್ರೌಂಡಿಂಗ್ ಟೆಕ್ನಿಕ್. ಏನಿದು ಗ್ರೌಂಡಿಂಗ್ ಟೆಕ್ನಿಕ್ ಅಂತ ಹೇಳಿದ್ರೆ 5-4-3-2-1 ಗ್ರೌಂಡಿಂಗ್ ಟೆಕ್ನಿಕ್. ಏನಿದು?
ಅಂದರೆ 5 ವಸ್ತುಗಳನ್ನು ನಿಧಾನಕ್ಕೆ ನೋಡಬೇಕು. ಹೇಗೆ ಅಂತ ಹೇಳಿದ್ರೆ, ಓ ಇಲ್ಲೊಂದು ಸೋಫಾ ಇದೆ, ಇಲ್ಲಿ ಯಾರೋ ಕೂತಿದ್ದಾರೆ, ಇಲ್ಲೊಂದು ಫ್ಲಾರ್ ಇದೆ, ಇಲ್ಲಿ ಮೇಲ್ಗಡೆ ಫ್ಯಾನ್ ಇದೆ, ಹೀಗೆ 5 ವಸ್ತುಗಳನ್ನು ನಿಧಾನಕ್ಕೆ ನೋಡೋದು, 4 ವಸ್ತುಗಳನ್ನು ನಿಧಾನಕ್ಕೆ ಟಚ್ ಮಾಡೋದು, 3 ಸೌಂಡ್ಗಳನ್ನು ಕೇಳಿಸ್ಕೊಳ್ಳೋದು, 2 ಸ್ಮೆಲ್ಲನ್ನು ನೋಡೋದು, 1 ಟೇಸ್ಟನ್ನು ನೋಡೋದು. ಈ ಟೆಕ್ನಿಕ್ ಮಾಡೋದ್ರಿಂದ ನಿಮ್ಮ 5 ಸೆನ್ಸರಿ ಆರ್ಗನ್ಸ್ ಕೂಡ ಆಕ್ಟಿವ್ ಆಗ್ತಾ ಹೋಗುತ್ತೆ. ಪ್ರೆಸೆಂಟ್ ಮೂಮೆಂಟಿಗೆ ಆ್ಯಂಕರ್ ಆಗ್ತಾ ಹೋಗ್ತೀರಾ. ಮುಂದೆ ಏನಪ್ಪ ಅನ್ನೋ ಆಲೋಚನೆ ಕಡಿಮೆ ಆಗ್ತಾ ಹೋಗುತ್ತೆ. ನೋಡಿ, ನೀವು ಇಲ್ಲಿ ಬರಬೇಕಾದ್ರೆ ಏನನ್ನಾದರೂ ತಗೊಂಡು ಬಂದಿದ್ದೀರಾ? ಹೋಗುವಾಗೂ ಕೂಡ ಯಾರು ನಿಮ್ಗೇನು ಪಾರ್ಸೆಲ್ ಕಳಿಸಲ್ಲ. ಹಾಗಿದ್ಮೇಲೆ ಬಂದಾಗ ನಿಮ್ಗೆ ಏನೇ ಇಲ್ಲಿ ಸಿಗ್ತಾ ಇದ್ರು ಕೂಡ ನಿಮ್ಮ ಲೈಫಲ್ಲಿ ಅದು ಬೋನಸ್ ಅಂತಾನೆ. ಆದರೆ ನಾವು ಎಷ್ಟೋ ಸತಿ ಎಲ್ಲಿ ಕಳ್ಕೊಂಡ್ಬಿಡ್ತೀವಿ, ಈ ವ್ಯಕ್ತಿನ ಕಳ್ಕೊಂಡ್ಬಿಡ್ತೀವಿ, ಅವರನ್ನ ಕಳ್ಕೊಂಡ್ಬಿಡ್ತೀವಿ, ಇವರನ್ನ ಕಳ್ಕೊಂಡ್ಬಿಡ್ತೀವಿ ಅಂತ ಅನ್ಕೋತಾ ಇರ್ತೀವಿ. ಆದರೆ ನಿಜ ಹೇಳ, ಈ ಲೈಫ್ ಜರ್ನಿಯಲ್ಲಿ ಇಷ್ಟೊಂದು ಜನ ಬರ್ತಾರೆ, ಹೋಗ್ತಾ ಇರ್ತಾರೆ. ಯಾರನ್ನೂ ನೋಡಿ, ನಾನು ನಂದಂತ ಏನಿರುತ್ತೆ ಅದನ್ನು ನನ್ನಿಂದ ಯಾರು ಕಿತ್ಕೊಳ್ಳೋಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಮತ್ತು ನಿಮ್ಮ ಜೀವನದಲ್ಲಿ ನೀವು ಏನು ಕಳ್ಕೊಂಡಿರ್ತೀರೋ ಅದಕ್ಕಿಂತ ಉನ್ನತವಾಗಿ, ಅದ್ಭುತವಾಗಿರದೆ ನಿಮ್ಮ ಲೈಫಲ್ಲಿ ಸಿಕ್ಕಿರುತ್ತೆ. ಸೊ ಯಾಕೆ ಈ ಭಯ, ಯಾಕೆ ಈ ಆತಂಕ? ಅದನ್ನೆಲ್ಲ ಬಿಟ್ಟು ನೆಮ್ಮದಿಯಾಗಿರೋಣ. ಸಾಯಂಕಾಲ ಹೊತ್ತು ಎಲ್ಲಾದರೂ ಒಂದು ಗಾರ್ಡನಲ್ಲಿ ಹುಲ್ಲಿದ್ರೆ ಬರೀ ಕಾಲಲ್ಲಿ ನಡೀರಿ. ಅದು ನಿಮ್ಮನ್ನು ಗ್ರೌಂಡಿಂಗ್ ಮಾಡ್ತಾ ಹೋಗುತ್ತೆ. ಹೇಗೆ ನಮ್ಮ ಮನೆ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ನಾವು ಗ್ರೌಂಡಿಂಗ್ ಮಾಡ್ತೀವಲ್ಲ, ಹಾಗೆ ನಮಗೂ ಕೂಡ ಗ್ರೌಂಡಿಂಗ್ ಅನ್ನೋದು ತುಂಬ ಮುಖ್ಯ. ನಮಗೆ ತುಂಬ ಎಕ್ಸಸ್ ಎನರ್ಜಿ ಇರುತ್ತೆ, ಅದನ್ನು ಗ್ರೌಂಡ್ ಮಾಡ್ಕೊಳ್ಳೋದು ಕೂಡ ತುಂಬಾ ಮುಖ್ಯ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.